ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಏನು ಮಗಳೇ, ಏನು ಆನ್ಲೈನಲ್ಲಿ ಬುಕ್ ಮಾಡ್ಕೊಡಮ್ಮ. ಆನ್ಲೈನಲ್ಲಿ ಕ್ಲೇ ಬೇಕಾ? ಆಟ ಆಡಕ್ಕೆ ಬೇಜಾರನ? ಇರೋದೇ ಅಷ್ಟೊಂದು ಆಟ ಸಾಮಾನು ಐತಲ್ಲ, ಅದರಲ್ಲೇ ಆಟ ಆಡು ಮಗಳೇ. ಅದು ಬೇಕು ಆಟ ಸಾಮಾನು ನಿಂಗೆ ಬೇಕಾ? ನೋಡಿದ್ರಲ್ಲ ಸ್ನೇಹಿತರೆ, ಇದು ನನ್ನ ಮಗಳ ಹೊಸ ಬೇಡಿಕೆಯಾಗಿದೆ. ನನ್ನ ಮಗಳ ಹತ್ರ ಬೇಡಿಕೆಗಂತೂ ಯಾವುದೇ ರೀತಿ ಬರ ಇರಲ್ಲ. ಯಾವಾಗಲೂ ಅಷ್ಟೇ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಇರ್ತಾಳೆ. ನನ್ನ ಮಗಳು ಅಂತಲ್ಲ, ಈ ಏಜಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಳಿಗೂ ಇದೇ ರೀತಿ ಕಂಪ್ಲೇಂಟ್ ಇರುತ್ತೆ. ಈಗಂತೂ ಎಕ್ಸಾಮ್ ಮುಗಿದಿದೆ, ಮಕ್ಕಳೆಲ್ಲ ಮನೇಲೇ ಇದ್ದಾರೆ. ಒಂದು ಕಾರಣಕ್ಕೋಸ್ಕರ ಈ ರೀತಿ ಸಣ್ಣ ಪುಟ್ಟ ಬೇಡಿಕೆಗಳು ಆವಾಗವಾಗ ಬರ್ತಾ ಇರುತ್ತೆ. ಮಕ್ಕಳ ಬೇಡಿಕೆಗಳನ್ನ ಈಡೇರಿಸೋದು ನಮ್ಮಂಥ ತಂದೆ ತಾಯಿಗಳ ಕರ್ತವ್ಯ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಉಳ್ಳವರು ಆನ್ಲೈನಲ್ಲಿ ಕ್ಲೇ ತರಿಸೋರಯ್ಯ, ನಾನೇನು ಮಾಡಲಿ ಬಡವಳಯ್ಯ ಅಂತ ಸುಮ್ಮನೆ ಅಂತೂ ಕೂರಕ್ಕೆ ಹೋಗ್ಬಿಡಿ. ಮನೆಯಲ್ಲೇ ಇರತಕ್ಕಂಥ ಕೆಲವೊಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕ್ಲೇ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ನನ್ನ ಮಗಳ ಜೊತೆ ತೋರಿಸ್ಕೊಡ್ತೀನಿ. ಬನ್ನಿ, ಇವತ್ತು ನನ್ನ ಮಗಳೇ ಕ್ಲೇ ಮಾಡೋದು ಹೇಗೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾಳೆ. ಹೇಗೆ ಅಂತ ನೋಡ್ಕೊಬರೋಣ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಈ ರೀತಿ ಕ್ಲೇಲೆಲ್ಲ ಆಟ ಆಡ್ತಾ ಇರಲಿಲ್ಲ. ನಮಗೆಲ್ಲ ಏನಪ್ಪ ಅಂತಂದರೆ ಮಣ್ಣಲ್ಲಿ ನಾವು ನಮ್ಮ ಆಟಿಕೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೋ. ಹಾಗೆ ಚಿಪ್ಪುಗಳು ಬರ್ತಾಯಿತ್ತಲ್ವ, ಅದನ್ನ ಎಲ್ಲ ಇಟ್ಕೊಂಡು ಅಡುಗೆ ಆಟ ಅಂತ ಅಂದ್ಬಿಟ್ಟು ಚಿಪ್ಪುಗಳಲ್ಲಿ ಎಲೆಗಳು ಹೂಗಳು ಎಲ್ಲನೂ ಹಾಕ್ಕೊಂಡು ಅಡುಗೆ ಆಟ ಅಂತ ಅಂದ್ಬಿಟ್ಟು ಆಟ ಆಡ್ತಾಯಿದ್ದು. ಹಾಗೆ ಕುಂಟೆಪಿಲ್ಲೆ ಆಡ್ತಾಯಿದ್ದು. ಈಗಂತೂ ಮಕ್ಕಳು ಹೊರಗಡೆಗೆ ಹೋಗೋದಿಲ್ಲ. ಏನಪ್ಪ ಅಂತಂದರೆ ಮನೇಲಿರ್ತಕ್ಕಂತಹ ನಮ್ಮ ಮೊಬೈಲ್ಗಳು ಹಾಗೆ ಟಿ ವಿಯಲ್ಲಿ ಬರ್ತಕ್ಕಂತಹ ಕಾರ್ಟೂನ್ಗಳೇ ಅವ್ರಿಗೆ ಫ್ರೆಂಡ್ಗಳಾಗ್ಬಿಟ್ಟಿದ್ದಾರೆ. ಯಾವಾಗ್ಲೂ ಅದ್ರ ಜೊತೆನೇ ಅತಿ ಹೆಚ್ಚಿನದಾಗಿ ಕಾಲನ ಕಳೀತಾ ಇರ್ತಾರೆ. ಆದಷ್ಟು ಮಕ್ಕಳನ್ನ ಹೊರಗಡೆ ಸೂರ್ಯನ ಕಿರಣಗಳಲ್ಲಿ ಆಟ ಆಡಲಿಕ್ಕೆ ನಾವು ಬಿಡಬೇಕು. ಅದರಿಂದ ವಿಟಮಿನ್ ಡಿ ಸಿಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ. ಹಾಗೆ ಮಣ್ಣಲ್ಲಿ ಆಟ ಆಡೋದ್ರಿಂದ ಅವ್ರಿಗೂ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ಗಳಿದ್ದಾವೆ. ಈಗ ನಮ್ಮಂಥ ಮಾಡರ್ನ್ ತಾಯಿಗಳಂದಿರು ಏನು ಮಾಡ್ಬಿಟ್ಟಿದ್ವಿ ಅಂತ ಅಂದರೆ, ಮಣ್ಣಲ್ಲಿ ಆಟ ಆಡಿದರೆ ಇನ್ಸ್ಪೆಕ್ಷನ್ ಆಗಿಬಿಡುತ್ತಪ್ಪ ನನ್ನ ಮಗುಗೆ ಅಂತ ಅನ್ನೋದನ್ನ ಶುರು ಹಚ್ಕೊಬಿಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಇಲ್ಲ. ಮಣ್ಣಲ್ಲಿ ಆದಷ್ಟು ಮಕ್ಕಳನ್ನ ಗಾಳಿ ಬೆಳಕು ಹಾಗೆ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡಿ. ಇವಾಗ ಸದ್ಯಕ್ಕೆ ಕ್ಲೇ ಮಾಡೋದು ಹೇಗೆ ನೋಡ್ಕೊಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವಾಗ ಏನೇನು ಬೇಕು ಕ್ಲೇ ಮಾಡೋಕ್ಕೆ, ಏನೇನು ಬೇಕು ಅನ್ನೋದನ್ನು ನನ್ನ ಮಗಳು ತೋರಿಸ್ಕೊಡ್ತಾಳೆ ನೋಡಿ. 1 ಕಪ್ಪಷ್ಟು ಮೈದಾ ಹಿಟ್ಟು, ಅದ್ರ ಜೊತೆ ಅರ್ಧ ಕಪ್ಪಷ್ಟು ಉಪ್ಪು. 1 ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಿನಷ್ಟು ಉಪ್ಪನ್ನ ತಗೋಬೇಕು. ಆಮೇಲೆ ಒಂಚೂರು ನೀರು. ಅದಾದ್ಮೇಲೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಚ್ಕೊಳ್ಳೋಕ್ಕೆ ಪೈಂಟ್. ಆಮೇಲೆ ಒಂದು ಸ್ಪೂನ್ ಅಷ್ಟು ತಗೊಳ್ಳಿ. ಹೌದಾ? ಎಣ್ಣೆ ಇಲ್ಲಿ ಮತ್ತೆ ನೀವು ಜಲ್ರೆ ಬೈತೀರಾ ಅಂತ ಅಲ್ಲಿ ಇಟ್ಟಿದ್ದೀನಿ. ಅಲ್ಲಿಟ್ಟಿದ್ಯಾ? ಸರಿ, ಈಗ ಕ್ಲೇ ಮಾಡೋದು ಹೇಗೆ ನೋಡ್ಕೊಬರೋಣ ಬನ್ನಿ. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತಗೊಳ್ಳಿ. ಇವಾಗ ನಾವು ತೆಗೆದಿಟ್ಕೊಂಡಿದ್ವಲ್ಲ, ಅದು ಮೈದಾ ಹಿಟ್ಟನ್ನ ತೆಗ್ದು ಬೌಲ್ ಒಳಗೆ ಹಾಕಬೇಕು. ಹಂಗೆ ಒಂಚೂರು ಅರ್ಧ ಕಪ್ಪಷ್ಟು ಉಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ. ಇವಾಗ ಒಂಚೂರು ಮಿಕ್ಸ್ ಮಾಡೋಣ. ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ತುಂಬ ತೆಳ್ಳಗೆಲ್ಲ ಮಾಡ್ಕೊಂಡು ಹೋಗ್ಬಿಡಿ. ಜಾಸ್ತಿ ನೀರು ಹಾಕೊಂಡು ಸ್ವಲ್ಪ ಗಟ್ಟಿನೇ ಇರಲಿ. ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇದಾದಮೇಲೆ ನಾವು 1 ಟೇಬಲ್ ಸ್ಪೂನ್ ಎಣ್ಣೆ ಹೇಳಿದ್ವಲ್ವ, ಆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಮತ್ತೆ ನಾದ್ಕೊಳ್ಳಿ. ಕ್ಲೇ ವೈಟ್ ಕಲರ್ ಕ್ಲೇ ರೆಡಿ ಆಗುತ್ತೆ. ಇದಕ್ಕೆ ನಿಮಗೆ ಯಾವ ಒಂದು ಬಣ್ಣ ಬೇಕೋ ಆ ಒಂದು ಬಣ್ಣನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಎಷ್ಟೆಷ್ಟು ಗಾತ್ರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟಷ್ಟು ಪ್ರಮಾಣದಲ್ಲಿ ನೀವು ಇದಕ್ಕೆ ಬಣ್ಣವನ್ನು ಸೇರಿಸಿದರೆ ಮುಗಿತು, ಕ್ಲೇ ರೆಡಿ ಆಗೋಗುತ್ತೆ. ಆರಾಮ್ಸೆ ರೆಡಿ ಆಗುತ್ತೆ. ಮನೇಲಿ ಇರ್ತಕ್ಕಂತಹ ಪದಾರ್ಥಗಳಲ್ಲೇ ನೋಡಿ, ಕೇವಲ ಒಂದು 5 ನಿಮಿಷ ಸಾಕು. ಇದನ್ನು ಮಾಡಿಕೊಟ್ರೆ ಮಕ್ಕಳು ಸಹ ಖುಷಿಯಾಗಿ ಆಟ ಆಡ್ತಾರೆ. ನೋಡಿ, ನಿಮಗೆ ಯಾವ ಒಂದು ಗಾತ್ರಕ್ಕೆ ಬೇಕೋ ಆ ಒಂದು ಗಾತ್ರಕ್ಕೆ ಈ ರೀತಿ ಮಾಡ್ಕೊಳ್ಳಿ. ನಾನು ಇಲ್ಲಿ 4 ಕಲರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಳೋಣ ನನ್ನ ಮಗಳಿಗೆ ಯಾವ್ಯಾವ ಕಲರ್ ಬೇಕು ಅಂತ. ಯಾವ್ಯಾವ ಕಲರ್ ಬೇಕು ಮಗಳೇ? ನನಗೆ ಪಿಂಕ್, ಗ್ರೀನ್, ಬ್ಲೂ, ರೆಡ್. ಈ ಒಂದು 4 ಕಲರ್ನ ನಾವು ಈಗ ಈ ಒಂದು ಕ್ಲೇಗೆ
ಹಾಕೋಣ ಬನ್ನಿ. ನೋಡಿ, ಈ ರೀತಿ ಕ್ಲೀನ ತಗೊಂಡು ನಾವು ಏನು ಈ ಕಲರ್ಗಳಿತ್ತಲ್ವ, ಈ ಕಲರ್ನ ಹೀಗೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರು, ಎಷ್ಟು ಕಲರ್ ಬೇಕು, ಎಷ್ಟು ಡಾರ್ಕ್ ಬೇಕು ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕ್ಲೇ ರೆಡಿಯಾಗಿ ಹೋಗುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಕ್ಲೇ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ನೋಡಿ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮ್ಮ ಮಕ್ಳಿಗೂ ಸಹ ಮನೇಲಿ ಈ ಒಂದು ಕ್ಲೇನ ಮಾಡಿಕೊಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಆ ಮಕ್ಕಳಿಗೂ ಸಹ ಯೂಸ್ ಆಗ್ಬೋದು. ನಮ್ಮ ಈ ಒಂದು ಚೈತ್ರ ಸಂದೀಪನ ಈ ಒಂದು ಯೂಟ್ಯೂಬ್ ಕುಟುಂಬಕ್ಕೆ 512 ಜನ ಸದಸ್ಯರಾಗಿದ್ದಾರೆ. ಅಂದರೆ 512 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ದಯಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಇನ್ನೊಮ್ಮೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Thank you for watching. Bye.